ಗೀತಾ ಸ್ಪರ್ಧೆಗೆ ನನ್ನ ಬೆಂಬಲ ಇದೆ ಅಂತ ನಟ ಶಿವರಾಜ್ ಕುಮಾರ್ ತಿಳಿಸಿದ್ದಾರೆ. ಅಗತ್ಯ ಬಿದ್ದರೆ ಪ್ರಚಾರಕ್ಕೆ ತೆರಳುತ್ತೇನೆ ಎಂದು ಅವರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಶಿವರಾಜ್ ಕುಮಾರ್, ಮಾರ್ಚ್ 17ಕ್ಕೆ ಪತ್ರಿಕಾಗೋಷ್ಠಿ ಕರೆದು ಎಲ್ಲ ಸ್ಪಷ್ಟಪಡಿಸುತ್ತೇನೆ ಎಂದಿದ್ದಾರೆ. ಇದೇ ವೇಳೆ ರಾಜ್ ಕುಟುಂಬ ಚುನಾವಣೆಗೆ ಸ್ಪರ್ಧಿಸೋದನ್ನ ವಿರೋಧಿಸಿಲ್ಲ ಎಂದಿದ್ದಾರೆ. ಫಸ್ಟ್ ಆಫ್ ಆಲ್ ಯಾಕಂದರೆ ಇವಾಗ ಅವ್ರ ಫ್ಯಾಮಿಲಿಯಿಂದ ಏನಾಗಿದೆ, ಇವಾಗ ಅವ್ರ ತಾಯಿಗೆ ಹುಷಾರಿಲ್ಲ, ಅವ್ರ ಕ್ಯಾನ್ಸರಿಂದ 2 ಕೀಮೋ ಆಗಿದೆ. ಸೊ ಅವ್ರು ಮಾಡಬೇಕಾಗಿತ್ತು, ಅವ್ರ ಕೈಲೇ ಅನಾರೋಗ್ಯದಿಂದ ಅವ್ರು ಬಂದ್ಬಿಟ್ಟು ಅವ್ರ ಮಗಳ ಹತ್ರ ಕೇಳ್ಕೊಂಡು ಗೀತಾ ಬಂದು ನನ್ನ ಹತ್ರ ಕೇಳಿದ್ರು. ನಾನು ಆ್ಯಕ್ಚುಲಾಗಿ ಏನಂದರೆ ನಮಗಿದು ವಸ್ತು ಪಾಲಿಟಿಕ್ಸ್, ಬಟ್ ನಾನು ಗೀತನಿಗೆ ಹೇಳಿದೆ, ನಿನಗೆ ಇಂಟ್ರೆಸ್ಟ್ ಇದೆಯಾ, ನಿನಗೆ ಇಂಟ್ರೆಸ್ಟ್ ಇದ್ದಾಗ ಅದ್ರಲ್ಲಿ ತಪ್ಪೇನಿಲ್ಲ, ಯು ಕ್ಯಾನ್ ಗೋ ಹೆಡ್. ಯಾಕಂದರೆ ಯಾವಾಗಲೂ ವುಮೆನ್ಸ್ಗೆ ನಾವು ಸಪೋರ್ಟ್ ಮಾಡಬೇಕು, ಇಲ್ಲ ಇದರಿಂದ ತಪ್ಪೇನಿಲ್ಲ. ಯಾಕಂದರೆ ಇಟ್ಸ್ ನಾಟ್ ಅ ಬಿಗ್ ಕ್ರೈಮ್, ಇದೇನು ಕ್ರೈಮ್ ಅಲ್ಲ, ಪಾಲಿಟಿಕ್ಸ್ ಅನ್ನೋದು ಕ್ರೈಮ್ ಅಲ್ಲ. ಒಂದು ಅವಕಾಶ ಪ್ರತಿಯೊಬ್ಬರಿಗೂ ಒಂದು ಸತಿ ಬರುತ್ತೆ. ಈಗ ನನ್ನ ಹೆಂಡ್ತಿಗೆ ಬಂದಿದೆ ಅಂತ ಕಾಣುತ್ತೆ, ಗೋ ಹೆಡ್ ಅಂತ ಹೇಳಿದೆ. ಇವತ್ತು ಅವ್ರು ಹೋಗ್ತಾ ಇದ್ದಾರೆ. 100% ಐ ವಿಶ್ ಆಲ್ ದ ಬೆಸ್ಟ್. ಆಮೇಲೆ ಏನಾಗುತ್ತೆ ಅಂದರೆ 17th ಗೊತ್ತಾಗುತ್ತೆ. ಆಮೇಲೆ ಇದ್ರ ಬಗ್ಗೆ ಅಭಿಮಾನಿಗಳು ಬಂದಿದ್ದರು, ಮನೆ ಹತ್ರ ಬಂದು ಮಾತಾಡಿದ್ರು. ಅವರು ಒಂದು ಒಪಿನಿಯನ್ ಇದು ಮಾಡಿದ್ರು, ನಾನು ನನ್ನ ಒಪಿನಿಯನ್ ಹೇಳಿದೆ. ಸೊ ಅವರು ಎಲ್ರೂ ಐ ಥಿಂಕ್ ನಮ್ಮ ಅಭಿಮಾನಿಗಳು ಆಲ್ವೇಸ್ ದೇ ವಿಲ್ ಕೀಪ್ ಶಿವಣ್ಣ ಹ್ಯಾಪಿ. ಆ್ಯಂಡ್ ಶಿವಣ್ಣನಿಗೆ ಎಲ್ರಿಗೂ ಒಂದೊಂದು ಸ್ಪೇಸ್ ಕೊಡಬೇಕು, ಆ ಸ್ಪೇಸ್ ಪ್ರಕಾರ ನಡ್ಕೊಂಡು ಹೋಗ್ಬೇಕು ಅಂತ ನನ್ನ ಆಸೆ. ಐ ಥಿಂಕ್ ಎಲ್ಲ ಅಭಿಮಾನಿಗಳು ಐ ಥಿಂಕ್ ದೇ ಹ್ಯಾವ್ ಹಾರ್ಟಿಲಿ ಅಕ್ಸೆಪ್ಟೆಡ್ ಮೀ ಆ್ಯಂಡ್ ಮೈ ಡಿಸಿಷನ್ ಅಂತ ನಾನು. ಅಮ್ಮ, ರಾಜ್ಕುಮಾರ್ ಅವರ ತೀರ್ಮಾನಕ್ಕೆ ವ್ಯತಿರಿಕ್ತ ನಿರ್ಧಾರ. ಅಪ್ಪಾಜಿ ಯಾವಾಗಲೂ ಬೇರೆಯವ್ರು ನಿಲ್ಲೋದ ಬಗ್ಗೆ ಆಗಲಿ, ಅವ್ರ ಮಕ್ಕಳು ಕರಿಯರ್ ಬಗ್ಗೆನೂ ಅವ್ರು ಕಾನ್ಸಂಟ್ರೇಟ್ ಮಾಡ್ತಿರಲಿಲ್ಲ. ನಿಮ್ಗೆ ಇದು ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅದ್ರಲ್ಲಿ ಹೋಗಿ ಅನ್ನೋರು. ಯಾಕೆಂದರೆ ಅಪ್ಪಾಜಿ ಅವ್ರಿಗೆ ವೈಯಕ್ತಿಕವಾಗಿ ಇಷ್ಟ ಇರಲಿಲ್ಲ ಹೊರತು ಅವ್ರು ಇವ್ರು ನಿಲ್ಬೇಡಿ ಅಂತ ಪ್ರತಿ ಯಾರಿಗೂ ಪಿನ್ ಪಾಯಿಂಟ್ ಮಾಡಿದವರೇ ಅಲ್ಲ. ಇಲ್ಲ ಅಂದಿದ್ರೆ ಇವತ್ತು ಅವ್ರಿಗೆ ಪಾಲಿಟಿಕ್ಸ್ ಕಂಡ್ರೆ ಆಗ್ತಿರಲಿಲ್ಲ ಅಂದರೆ ಅವ್ರ ಮನೆಯಿಂದ ಎಣ್ಣೆ ತರ್ತಿರಲಿಲ್ಲ. ನನಗೆ ಯಾಕೆ ಮದುವೆ ಮಾಡಿಸ್ಬೇಕಾಗಿತ್ತು ಗೀತನ್ನ. ಅವಾಗಲೂ ಬಂಗಾರಪ್ಪ ಅವ್ರು ಟಾಪ್ಲೇ ಇದ್ದರು, ಪೊಲಿಟಿಕಲ್ಲಿ ಒಳ್ಳೆ ಹೆಸರು ಪಡೆದಿದ್ರು. ಅವಾಗ ಬಿಫೋರೇ ಬಂಗಾರಪ್ಪನವರು ಪೊಲಿಟಿಕಲ್ ಲೈನಿಂದ ಬಿಫೋರಿಂದನೇ ಅಪ್ಪಾಜಿಗೆ ಒಳ್ಳೆ ಸ್ನೇಹಿತರು, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ದರು. ಸೊ ಕಾಮನ್ ಇಲ್ಲೇ ಇದೆ, ಆನ್ಸರ್ ಇಲ್ಲೇ ಇದೆ. ಹಂಗೇನಾದ್ರು ಎಲ್ಲರೂ ಹೇಟ್ರೆಡ್ ಅನ್ನೋದಿದ್ದರೆ, ಏನು ಪೊಲಿಟಿಕಲ್ ಕಂಟ್ರಿ ಹೇಟ್ರೆಡ್ ಅನ್ನೋದಿದ್ದರೆ ಅಲ್ಲಿಂದ ಹೆಣ್ಣು ತೆಗಿತಿರ್ಲಿಲ್ಲ. ಇವತ್ತು ನಾನು 27 ವರ್ಷ ಸಂಸಾರ ಇಷ್ಟು ಸ್ಮೂತಾಗಿ ಮಾಡೋಕ್ಕಾಗ್ತಿರಲಿಲ್ಲ. ಇಲ್ಲಾಂದರೆ ಇವತ್ತೂ ಆ್ಯಸ್ ಮೈ ವೈಫ್ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಫ್ಯಾಮಿಲಿ ಕಡೆ ಚೆನ್ನಾಗಿದ್ದಾರೆ. ಅಟ್ ದ ಸೇಮ್ ಟೈಮ್ ಅವ್ರ ಒಬ್ಬ ಡಾಟ್ರನ್ನ ಡಾಕ್ಟ್ರ್ ಮಾಡಿದ್ದಾರೆ, ಇನ್ನೊಂದು ಡಾಟ್ರನ್ನ ಆರ್ಕಿಟೆಕ್ಚರ್ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಇರೋ ಕ್ವಾಲಿಟಿಗೆ ಆ್ಯಂಡ್ ಮೋರ್ ಓವರ್ ಆಕೆಗೂ ಅಷ್ಟೇ, ನಾನು ಐ ಹ್ಯಾವ್ ನೆವರ್ ಸ್ಟಾಪ್ ಎನಿಥಿಂಗ್. ಯಾರನ್ನೂ ಸ್ಟಾಪ್ ಮಾಡಿಲ್ಲ, ನಾನು ಸ್ಟಾಪ್ ಮಾಡೋದು ಇಲ್ಲ. ಗೋ ಹೆಡ್ ಅನ್ನೋದು 17th ಕನ್ಫರ್ಮ್ ಆಗುತ್ತೆ. ಯಾಕಂದರೆ ಅದು ನಾವು ಓಪನಾಗಿ ಹೇಳೋಂಗಿಲ್ಲ. ಅದು ದೇ ಹ್ಯಾವ್ ಟು ಸಿ ವಾಟ್ ದೇ ಹ್ಯಾವ್ ಡಿಸೈಡೆಡ್. ಇನ್ನೇನೋ ಇದೆಯಾ ಮನಸ್ಸಲ್ಲಿ ಗೊತ್ತಿಲ್ಲ. ಸೊ ಅದು ಬಂದು 17th ಡಿಸೈಡ್ ಆಯಿತು. ಬಟ್ ನನ್ನ ಕಡೆಯಿಂದ ಐ ಥಿಂಕ್ ಹಾರ್ಟಿಲಿ ಅಕ್ಸೆಪ್ಟ್. ಸರ್ ಅದು ಆಮೇಲಿನ ಪ್ರಶ್ನೆ, ಅದು ಆಮೇಲಿನ ಪ್ರಶ್ನೆ. ಯಾಕಂದರೆ ಅದು ಆಮೇಲಿನ ಪ್ರಶ್ನೆ. ಯಾಕಂದರೆ ಖಂಡಿತ, ಯಾಕಂದರೆ ನಾನು ಸಪೋರ್ಟ್ ಕೊಟ್ಟ ಮೇಲೆ ನಾನು ಈ ಪಾರ್ಟಿ ಆ ಪಾರ್ಟಿ ಅಂತಲ್ಲ, ನನ್ನ ವೈಫ್ಗೋಸ್ಕರ ಹೋಗ್ಬೇಕಾದ ಪರಿಸ್ಥಿತಿ ಬಂದರೆ ಖಂಡಿತ ಹೋಗ್ತೀನಿ, ಸಹಜ. ಶೀಸ್ ಮೈ ವೈಫ್. ಖಂಡಿತ ಹೇಳ, ಅಪ್ಪಾಜಿ ಬುದ್ಧಿ ಹೆಂಗಿದೆಯೋ ಅಮ್ಮನಿಗೂ ಅದೇ ಬುದ್ಧಿ ಇದೆ. ಆಮೇಲೆ ಇದು ಯಾರಿಗೂ ಅದೇ ಫಸ್ಟಿಂದ ಒಂದು ಕ್ವಶನ್ ಕೇಳ್ತಾರಲ್ಲ, ರಾಜ್ಕುಮಾರ್ ಅವ್ರಿಗೆ ಅಪ್ಪಾಜಿ ಅವ್ರಿಗೆ ಪೊಲಿಟಿಕ್ಸ್ ಕಂಡ್ರೆ ಆಗ್ತಿರ್ಲಿಲ್ಲ ಅಂತ. ಯಾಕಂದರೆ ಆಗ್ತಿರ್ಲಿಲ್ಲ ಅಂದಿದ್ದರೆ ಎಷ್ಟೋ ಜನ ಪೊಲಿಟಿಷಿಯನ್ ಮನೆಗೆ ಬರ್ತಾರೆ, ಆವಾಗಲೇ ನಿಲ್ಲಿಸ್ಬೋದಾಗಿದ್ದೀವಿ, ಯಾರು ಬರಬೇಡಿ ಸ್ವಾಮಿ ಅನ್ಬೋದಾಗಿತ್ತು. ಅವ್ರು ಅಂತ ಇದಲ್ಲ, ಅವರು ವೋಟ್ ಮಾಡ್ತಿದ್ರು. ಯಾಕೆ ಒಂದು ಚಾನ್ಸ್ ಬಂದು ಅವ್ರಿಗೆ ಇಷ್ಟ ಇರಲಿಲ್ಲ, ವೈಯಕ್ತಿಕವಾಗಿ ನಾನು ಎಲೆಕ್ಷನ್ ಬರಬೇಕು, ನಂಗೆ ಆ ಥರ ಆಸೆ ಇಲ್ಲ ಅಂತ ಹೇಳ್ತಿದ್ರು ಇಷ್ಟ ಹೊರತು ಬೇರೆಯವ್ರು ಯಾರನ್ನೂ ಬರಬೇಡಿ ಅಂತ ಹೇಳ್ತಾರೆ. ಇವಾಗ ನಾನು ಅಷ್ಟೇ, ಐ ಆಮ್ ನಾಟ್ ಬ್ಲೇಮಿಂಗ್ ಎನಿ ಅದರ್ ಪೊಲಿಟಿಷಿಯನ್ಸ್ ಇಯರ್. ಅದಕ್ಕೆ ಬಂದಿಲ್ಲ. ನನ್ನ ಹೆಂಡ್ತಿ ನಿಂತ್ಕೋಬೇಕಂತ ಆಸೆ ಪಡ್ತಾ ಇದ್ದಾಳೆ, ನಿಲ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಹೊರತು ಇನ್ನೇನು ಇದರಿಂದ ಏನು ಸ್ವಾರ್ಥ ಇಲ್ಲ ನನಗೆ. ನನ್ನ ಕರಿಯರ್ ನನಗಿದ್ದೇ ಇದೆ. ಮೈ ಕರಿಯರ್ ಇಸ್ ಆಲ್ವೇಸ್ ಆ್ಯಕ್ಟಿಂಗ್. ಐ ವಿಲ್ ಬಿ ಆಲ್ವೇಸ್ ಇನ್ ಆ್ಯಕ್ಟಿಂಗ್.